ಇವತ್ತು SLC ರಿಸಲ್ಟ್ ಫಲಿತಾಂಶ ಪ್ರಕಟ ಆಗಿದೆ. ಅದರಲ್ಲೂ ಕೂಡ ರಾಜ್ಯಕ್ಕೆ 5ಕ್ಕೆ 5 ಜನ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಡಿಮೆ ಬೆಳ್ಚೆ ಗ್ರಾಮದ ಭರತ್ ಹುಡುಗ ಈಗ ರಾಜ್ಯಕ್ಕೆ ಆತನು ಕೂಡ 625ಕ್ಕೆ 625 ಮಾರ್ಕ್ಸ್ ಅನ್ನ ತೆಗೆದು ಆತನು ಕೂಡ ಟಾಪರ್ ಆಗಿದ್ದಾನೆ. ಅವನು ನಮ್ ಜೊತೆ ಇದ್ದಾನೆ. ನ್ಯೂಸ್ ಪೇಪರ್ ಜೊತೆ ಆತನ ಮಾತಾಡ್ಸ್ತಾ ಹೋಗ್ತೀನಿ. ಈಗ 625ಕ್ಕೆ 625 ಮಾರ್ಕ್ಸ್ ಅನ್ನ ತೆಗಿಯಕ್ಕೆ ಹೇಗ್ ಸಾಧ್ಯ ಆಯ್ತು? ಒಂಚೂರು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಒಂದ್ ಮಾರ್ಕ್ಸ್ ಆದ್ರೂ ಕಡಿಮೆ ಬರ್ತಾ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು SLC ಬರೋದೇ ಹಿಂದೆಟಾಗ್ತಾ ಇರ್ತಾರೆ. ಅಂತದ್ರಲ್ಲಿ ನೀನು ಹೇಗೆ ಟಾಪರ್ ಆದೆ? ಔಟ್ ಆಫ್ ಹೇಗ್ ತೆಗೆದೆ? ಸರ್ ನಾನು ಸ್ಟಾರ್ಟಿಂಗ್ ನಮ್ ಸ್ಕೂಲಲ್ಲಿ ಎಲ್ಲಾ ಟೀಚರ್ಸ್ ಕ್ಲಾಸ್ ಚೆನ್ನಾಗಿ ಮಾಡೋರು, ಅಡ್ವೈಸ್ ಮಾಡೋರು ಸರ್. ಅವರು 3 ಪ್ರಿಪರೇಟರಿ ಮಾಡಿದ್ರಲ್ಲ ಸರ್, ಅದು ಬಹಳ ಹೆಲ್ಪ್ ಆಯ್ತು. ಮತ್ತೆ ನಮ್ಮ ಕ್ಷೇತ್ರದ BO ಸರ್ ಇದಾರಲ್ಲ, ಅವರು ವರ್ಕ್ಶಾಪ್ ಅವು ನಡೆಸಿದ್ರು ಸರ್ ಒಂದು 5-6 ದಿನ. ಅದು ಅಲ್ಲೂ ಮಿಸ್ಟೇಕ್ ಯಾವ್ಯಾವ ಇದಾವೆ ಅವೆಲ್ಲ ಹೆಂಗೆ ಕಂಡುಹಿಡಿಯೋದು, ಹೇಗೆ ವ್ಯಾಲ್ಯೂಯೇಷನ್ ಪ್ರಾಸೆಸ್ ನಡೀತದೆ ಅದೆಲ್ಲ ಹೇಳಿದ್ರು ಸರ್. ಆಮೇಲೆ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು. ಈಗ ಓದೋಕೆ ಎಷ್ಟವರೆಲ್ಲ ಇದು ಮಾಡ್ತಾ ಇದ್ದೆ, ಮಕ್ಕಳಿಗೆ ಜಾಸ್ತಿ ಓದೋದೇ ಅಲ್ಲ, ಆಟದ ಕಡೆ ಗಮನ ಕೊಡ್ತಾ ಇರ್ತಾರೆ, ಆ ತರ ಎಲ್ಲ ಇರ್ತೈತೆ. ನೀನು ಓದೋ ಮಕ್ಕಳಿಗೆಲ್ಲ ಯಾವ ತರ ಹೇಳ್ತೀಯ? ಏನು ಔಟ್ ತೆಗಿಬೇಕು? ಅವರು ಆಸೆ ಇರುತ್ತೆ ಬಹಳಷ್ಟು ಜನಕ್ಕೆ. ಯಾವ ತರ ಪ್ಲಾನ್ ಮಾಡ್ಕೋಬೇಕು? ಅದು ಸ್ಟಾರ್ಟಿಂಗ್ ಇಂದಾನೇ ಸ್ವಲ್ಪ ಕ್ಲಾಸ್ ಮಾಡಿದ್ದೆಲ್ಲ ಕಾನ್ಸಂಟ್ರೇಷನ್ ಕೊಟ್ಟು ಸ್ವಲ್ಪ ಅದನ್ನ ರೀಕಾಲ್ ಮಾಡ್ತಾ ಹೋಗ್ಬೇಕು. ಲಾಸ್ಟಿಂಗ್ ಟೈಮಲ್ಲಿ ಸ್ವಲ್ಪ ಸೀರಿಯಸ್ ರಿವಿಷನ್ ಮಾಡಿದ್ರೆ ಅಷ್ಟೇ ಸರ್. ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಬರ್ಬೋದು 620 + 623 625 ಬರ್ಬೋದು ಅಂತ ಇತ್ತು ಸರ್. ಹಾ ಸರ್. ಹೇಗೆ ಗೊತ್ತು? ಫಸ್ಟ್ ಯಾವಾಗ ಗೊತ್ತಾಯ್ತು? ಫಸ್ಟ್ ಅದು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರು ಸರ್, ಶೇರ್ ಮಾಡಿದ್ರಲ್ಲ, ಅದನ್ನ ನೋಡಿ ಗೊತ್ತಾಯ್ತು ಸರ್. ಯಡಿಯೂರಪ್ಪ ಅವ್ರು ಕಾಲ್ ಮಾಡಿದ್ರು, ಏನ್ ಅನಿಸ್ತಾ? ಎಲ್ಲ ಅಭಿನಂದನೆ. ಇಲ್ಲ ಸರ್, ಖುಷಿ ಆಗ್ತೈತಿ. ಯಡಿಯೂರಪ್ಪ ಅವ್ರು ಕಾಲ್ ಮಾಡಿದ್ರು, ಏನ್ ಹೇಳಿ? ಅವರು ಮೊದ್ಲು ಅಭಿನಂದನೆಗಳನ್ನು ತಿಳಿಸಿದ್ರು ಸರ್. ಆಮೇಲೆ ಹೇಳಿದ್ರು ಮುಂದೇನ್ ಮಾಡ್ಬೇಕು ಅಂತ ಇದೆಯಾ, ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ. ಹಾ ಸರ್. ನಿಮ್ ಮಗ ಈಗ ಟಾಪರ್ ಆಗಿದ್ದಾನೆ, ಹೇಗ್ ಅನಿಸ್ತಾ ಇದೆ? ಎಲ್ಲರಿಗೂ ಒಂದು ಖುಷಿ ವಿಚಾರ ಅಂತಂದ್ರೆ ಅದೇ, ಮಕ್ಕಳ ಮೇಲೆ ಒತ್ತಡ ಇರ್ತೈತೆ. ಎಕ್ಸಾಮ್ ಅಲ್ಲಿ ಫಸ್ಟ್ ಬರ್ಬೇಕು ಅಂತ ಹೇಳಿ ಬಂದಿದ್ದಾನೆ ನಿಮ್ ಮಗ, ರಾಜ್ಯಕ್ಕೆ ಫಸ್ಟ್ ಬಂದ. ತುಂಬಾ ಸಂತೋಷ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಇತ್ತು, ಈ ತರ ಬರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಹೇಗೆ ಸಪೋರ್ಟ್ ಮಾಡಿ ಓದೋಕೆಲ್ಲ? ಎಲ್ಲ ಮನೆಯಲ್ಲಿ ಫ್ರೀ ವಾತಾವರಣ ಇದೆ, ಏನ್ ತೊಂದ್ರೆ ಇಲ್ಲ. ಓದಕ್ಕೆಲ್ಲ ಏನ್ ತೊಂದ್ರೆ ಇದ್ದಿಲ್ಲ. ಹೊರಗಿನ ಮನೆ ವಾತಾವರಣ ಚೆನ್ನಾಗಿತ್ತು, ಸುಮ್ನೆ ಓದೋಣ. ಈಗ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಈಗ ತಾಯಿನೂ ಇದಾರೆ ಅವ್ರ ಜೊತೆಗೆ. ಅವರು ಏನು ಹೇಳ್ತಾರೆ ಅಂತ, ನಿಮ್ ಮಗನ ಬಗ್ಗೆ ಹೇಗ್ ಅನ್ಸುತ್ತೆ ಅಮ್ಮ? ಈಗ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ, ತುಂಬಾ ಖುಷಿ ಇದೆ ಸರ್, ಹೆಮ್ಮೆ ಆಗುತ್ತೆ. ಹೇಗ್ ಸಪೋರ್ಟ್ ಮಾಡಿದ್ರಿ ಮನೇಲೆಲ್ಲ ಓದಕ್ಕೆ? ಅವನು ಇಷ್ಟು ಟೈಮಿಗೆ ಬೆಳಗ್ಗೆ ಬೇಗ ಇಳಿಸ್ಬೇಕಂದ್ರೆ ಆ ಟೈಮಿಗೆ ಇಳಿಸ್ತಿದ್ವಿ. ರಾತ್ರಿ ಅವ್ನ್ ಮಲ್ಗೋ ತನಕನ ನಾವು ಅವನ ಜೊತೆ ಕುತ್ಕೊಳ್ಳೋದು, ಆತರ ಎಲ್ಲ ಸಪೋರ್ಟ್ ಮಾಡ್ತಿದ್ವಿ ಸರ್. ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತ ರಾಜ್ಯಕ್ಕೆ ಫಸ್ಟ್ ಬರ್ತಾನೆ ಅಂತ? ಬರ್ಬೋದು, ಪ್ರಯತ್ನ ಮಾಡು ಅಂತ ಹೇಳ್ತಿದ್ವಿ ಸರ್. ಅವನ ಶ್ರಮಕ್ ತಕ್ಕ ಪ್ರತಿಫಲ ಸಿಕ್ಕಿದ್ವಿ. ನೀವು ಒತ್ತಡ ಆಗ್ತಿದ್ರಾ? ಪ್ರೆಷರ್ ಆಗ್ತಿದ್ರಾ? ಇಲ್ಲ, ಆರಾಮಾಗೆ ಓದು ಅಂತ ಹೇಳ್ತಿದ್ವಿ ಸರ್. ಅತಿಯಾಗಿ ಒತ್ತಡ ಆಗ್ತಿರ್ಲಿಲ್ಲ. ನಿನ್ ಕೈಲಿ ಎಷ್ಟ್ ಸಾಧ್ಯನೋ ಅಷ್ಟ್ ಮಾಡು ಅಂತ ಹೇಳ್ತಿದ್ವಿ ಸರ್. ಈಗ ಫಸ್ಟ್ ಬಂದಿದ್ದಾನೆ, ಏನ್ ಅಂತೀರಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ಏನ್ ಮಾಡಿಸ್ಬೇಕು ಮಗನ? PCMB ತಗೊಂಡಿದ್ದಾನೆ, ಸೈನ್ಸ್. ಮೆಡಿಕಲ್ ಮಾಡಿಸ್ಬೇಕಂತ ಆಸೆ ಇದೆ ಸರ್. ಹೌದಾ? ನೀನು ಏನಪ್ಪ ನಿಂಗೆ ಬರತ್? ನಾನ್ ಅಕ್ಕ ಆಗ್ಬೇಕು ಸರ್. ನಿಂಗೆ ಗಲಾಟೆ ಮಾಡಕ್ ನಿನ್ ಜೊತೆ ಟೈಮ್ ಕೊಡ್ತಿದ್ನ ಇಲ್ಲ? ಹೌದು ಸರ್, ನಾನ್ ಮನೆಗ್ ಬಂದ ಅಂದ್ರೆ ಯಾವಾಗ್ಲೂ ಅದ್ರಲ್ಲೇ ಆಗ್ತಾ ಇತ್ತು. ಏನಿಲ್ಲ ಸರ್, ಅವನು ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಇಂದಾನು ಓದಿದಾನೆ ಸರ್ ಅಷ್ಟೇ. ಅಟ್ ಲಾಸ್ಟ್ ಅಲ್ಲಿ ಕುಂತು ಎಫರ್ಟ್ಸ್ ಹಾಕಿರೋದಲ್ಲ, ಫಸ್ಟ್ ಇಂದಾನು ಚೆನ್ನಾಗಿ ಓದಿದಾನೆ. ಏನಿಲ್ಲ, ತಲೆ ಇತ್ತು ಅವನ್ಗೆ, ಸೊ ಯೂಸ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಖುಷಿ ಇದೆ ಸರ್ ಅಷ್ಟೇ. ಹೌದು ಸರ್, ಅಫ್ಕೋರ್ಸ್. ಬೆಳಗ್ಗೆಯಿಂದಾನೇ ಸಾಕಷ್ಟು ಜನ ವಿಶ್ ಮಾಡ್ತಾರೆ. ಹ್ಞೂ ಸರ್, ಬೆಳಗ್ಗಿಂದಾನು ಮಾತಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಎಲ್ಲರ ಹತ್ರನು. ಇನ್ನ ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ ಸರ್. ಈಗ ಇದೆ ಬರೀ ಟಿವಿ ಇದೆ ಆಗೈತೆ. ಸೊ ನಿಮ್ದು SLC ಎಷ್ಟಾಗಿದೆ ನಿಮ್ದು? ನನ್ 609 ಆಗಿತ್ತು ಸರ್. ಹೌದಾ? ಹೌದು ಸರ್, 97.4% ಆಗಿತ್ತು ನಂದು. ಅಂದ್ರೆ ನಿನ್ ಕಾಂಪಿಟೇಷನ್ ಮೇಲೆ ಜಾಸ್ತಿ ತಗೊಂಡಿರ್ಬೇಕಲ್ಲ? ಹೌದು ಸರ್, ಹೇಳ್ತಾ ಇದ್ರು ನಾನ್ ಬೀಟ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಇನ್ನೂ ಚೆನ್ನಾಗಿ ತೆಗ್ದಿದ್ದಾನೆ ಸರ್, ಇನ್ನೂ ಜಾಸ್ತಿನೇ ತೆಗ್ದಿದ್ದಾನೆ. ನನ್ಗಿಂತ ಖುಷಿ ಇದೆ ಸರ್. ನಿಂಗೆ ಏನ್ ಅನ್ಸುತ್ತೆ? ನನ್ಗಿಂತ ನಮ್ ತಮ್ಮ ಜಾಸ್ತಿ ಮಾಡ್ದ ಅಂತ ಖುಷಿ ಆಯ್ತಾ? ನನ್ ತಮ್ಮ ಚೆನ್ನಾಗ್ ತೆಗೆದ್ರೆ ನಂಗೆ ಖುಷಿ ಸರ್, ಹಂಗೇನಿಲ್ಲ. ಖುಷಿ ಇದೆ, ತುಂಬಾನೇ ಖುಷಿ ಇದೆ. ಏನ್ ಮಾಡ್ತೀನಿ ಅಂತ ಹೇಳ್ತೀನಿ? ಡಾಕ್ಟರ್ ಮಾಡ್ಬೇಕಂತ ಇದ್ದಾನೆ. ನನ್ಗೆ ಆಸೆ ಇತ್ತು ಸರ್ ಡಾಕ್ಟರ್ ಮಾಡೋದು.
ನಂಗ್ ಆಗ್ಲಿಲ್ಲ, ಸೊ ನನ್ ತಮ್ಮಂಗ್ ಮಾಡಿಸ್ಬೇಕು ಅಂತ. ಹೌದು ಸರ್. ಇದಿಷ್ಟು ಭರತ್ ಕುಟುಂಬಸ್ಥರ ಮಾತು. ಅವರು ತುಂಬಾನೇ ಖುಷಿಯಾಗಿದ್ದಾರೆ. ಯಾರಿಗೆ ಖುಷಿ ಇರಲ್ಲ ಹೇಳಿ? ಮಗನ ಬೆಳವಣಿಗೆ ಕಂಡಾಗ ಎಲ್ಲಾ ಕುಟುಂಬದಲ್ಲೂ ಕೂಡ ತಂದೆ ತಾಯಿಗೂ ಕೂಡ ಖುಷಿ ಇರುತ್ತೆ. ಅದೇ ರೀತಿ ಅಂತ ಖುಷಿ ಮನೆ ಮಾಡಿದೆ. ಆತನನ್ನ ಡಾಕ್ಟರ್ ಮಾಡ್ಬೇಕಂತ ಅನ್ನೋದು ಮಹದಾಸೆಯನ್ನ, ಕನಸನ್ನ ಆ ಕುಟುಂಬ ಕಂಡಿದೆ. ಅದು ಕೂಡ ಸಾಕಾರ ಆಗ್ಲಿ ಅಂತ ಹೇಳಿ ಎಲ್ಲರ ಹಾರೈಕೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.